ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ನ ನಾಳೆ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಇಲ್ಲಿ ಅಜಿತ್ ಸರ್ಗೆ ಏನಾದರೂ ಮಾಡಿಸಿ ಟೀ ಕುಡಿಸ್ಬೇಕು ಅಂತ ಹೇಳಿಬಿಟ್ಟು ಭೂಮಿ ಮಾಸ್ಟರ್ ಪ್ಲ್ಯಾನ್ಗಳನ್ನ ರೆಡಿ ಮಾಡ್ಕೊಳ್ತಾ ಇರ್ತಾರೆ. ಅತ್ತೆ ಸೊಸೆ ಸೇರಿ ಕೊನೆಗೂ ಎಲ್ಲ ಊಟ ಆದಮೇಲೆ ಟೀ ಕೊಡಬೇಕು ಭೂಮಿ, ಆವಾಗ ಅಜಿತ್ ಕೂಡ ಕುಡಿತಾನೆ ಅಂತ ಮಾತಾಡ್ಕೊಂಡಿರ್ತಾರೆ. ಯಾಕಂದರೆ ಭೂಮಿನ ಅಜಿತ್ ಎಲ್ಲರ ಮುಂದೆನೂ ತುಂಬ ಪ್ರೀತಿಯಿಂದ ಹೆಂಡತಿ ಅಂತ ಹೇಳಿ, ಚಿನ್ನ ಅಂತ ಹೇಳ್ಬಿಟ್ಟು ಮಾತಾಡ್ಸ್ತಿರ್ತಾರೆ. ಆ ನಿಟ್ಟಿನಲ್ಲಿ ನೀನು ಟೀ ಕುಡಿಸ್ಬಿಡೋಣ ಅಂತ ಹೇಳಿ ಭೂಮಿ ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ. ಆ ಸಾಹೇಬ್ರು ಚಾಲೆಂಜಲ್ಲಿ ಸೋತೋಗ್ತಾರ ಅಂತ ನೋಡಿ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಅಜಿತ್ ಕೈಗೆ ಟೀ ಎತ್ಕೊಂಡು ಇನ್ನೇನು ಕುಡಿಬೇಕು, ಆಗ ಸ್ಟೇಷನಿಂದ ಫೋನ್ ಬಂದುಬಿಡುತ್ತೆ ಸದಾನಂದ ಅವರದ್ದು. ಆಗ ಆ ಥರ ಫೈಲ್ಗಳೆಲ್ಲ ಅಲ್ಲೇ ಇದ್ದಾವೆ, ನಮಗೆ ಸಾಕ್ಷಿಗಳು ಬೇಕು ಅಷ್ಟೇ ಅಂತ ಹೇಳ್ತಾ ಇರಬೇಕಾದ್ರೆ ಇನ್ನೂ ಅಜಿತ್ ಅವರು ಟೀನ ಕುಡಿಯೋದನ್ನು ನಿಲ್ಲಿಸ್ಬಿಡ್ತಾರೆ. ಆಗ ಬರ್ತಾಯಿದ್ದೀನಿ ಅಂತ ಹೇಳಿ ಎದ್ದೋಗ್ತಾರೆ. ಆಗ ತಗೊಳ್ಳೋದು ಅಲ್ಲೇ ಇದಾರಲ್ಲ, ಅಯ್ಯೋ ಸಾಹೇಬ್ರೆ ಕುಡೀರಿ ಅಂತ ಹೇಳಿಬಿಟ್ಟು ಭೂಮಿ ಅಲ್ಲೇ ನಿಂತ್ಕೊಂಡು ಯೋಚನೆ ಮಾಡ್ತಾ ಇರ್ತಾಳೆ. ಸಂಗೀತ ಅವರು ಇದ್ಯಾಕೋ ಅಜಿತ್ ಟೀ ಕುಡಿತಾನೆ ಇಲ್ವಲ್ಲ ಅಂತ ಹೇಳಿ ಥಿಂಕ್ ಮಾಡ್ತಾ ಇರ್ತಾರೆ. ಅಂತ ಹೇಳಿಬಿಟ್ಟು ಟೀನ ಕುಡಿದೆ ಅಷ್ಟರಲ್ಲಿ ನೆನಪಾಗಿ ಹೋಗ್ಬಿಡ್ತಾರೆ. ಇಲ್ಲಿ ಇದ್ದವರೆಲ್ಲನೂ ಟೀ ಕುಡಿದು ಅಲ್ಲಿಂದ ಎದ್ದೋಗ್ತಾರೆ. ಆಗ ಗೊತ್ತಾಯ್ತು ಅಪ್ಪ ಅವನು ಕುಡ್ದಿಲ್ಲ ಸತ್ಯನ ಟೀನ ನೋಡಿ, ಕೈಯಲ್ಲಿ ನೀವು ಟೀ ಕಪ್ ಇಟ್ಕೊಂಡು ಕುಡಿಲೇ ಇಲ್ಲ ಅವರು ಅಂತ ಹೇಳಿ ಮಣ್ಣು ಮುಕ್ಕಿಸ್ತೀನಿ ನೋಡ್ತಾ ಇರಿ ಅಂತ ಹೇಳಿ ಇಲ್ಲಿ ಭೂಮಿಯವರು ಹೇಳ್ತಾ ಇರ್ತಾರೆ. ನಾನು ಯಾವುದೇ ಕಾರಣಕ್ಕೂ ಸೋಲಲ್ಲ, ಇದು ಅಷ್ಟೇ, ನೀವು ಅತ್ತೆ ಸೊಸೆ ಇಬ್ಬರು ಒಂದಾದರೂ ಅಷ್ಟೇ, ನಾನಂತೂ ಸೋಲೋದೇ ಇಲ್ಲ. ಅವ್ರ ಪಕ್ಷ ಸೇರ್ಕೊಂಡಿದೀಯಾ, ಅವಳ ಪಕ್ಷ ಅಂತ ಹೇಳಿಬಿಟ್ಟು ಅಜಿತ್ ಸಂಗೀತ ಅವರು ಕೇಳ್ತಾ ಇರ್ತಾರೆ. ಆ ಥರ ಏನೂ ಇಲ್ಲ ಕಣೋ ಕಂದ, ನಾನು ನಿಮ್ಮಿಬ್ಬರ ಪಕ್ಷನೇ, ಆದ್ರೂ ನನ್ನ ಸೊಸೆ ಅಂದರೆ ಸ್ವಲ್ಪ ಪ್ರೀತಿ ಜಾಸ್ತಿ ನನಗೆ ಅಂತ ಹೇಳಿಬಿಟ್ಟು ಸಂಗೀತ ಅವ್ರು ಹೇಳ್ತಾ ಇರ್ತಾರೆ. ಇನ್ನು ಈ ಕಡೆ ಅಜಿತ್ ಟೀ ಕುಡಿದೇನೆ ಸ್ಟೇಷನ್ಗೆ ಹೋಗ್ಬಿಡ್ತಾರೆ. ಭೂಮಿ ಈಗ ಏನು ಮಾಡೋದು ಸಾಹೇಬ್ರು ಟೀನೇ ಕುಡ್ದಿಲ್ವಲ್ಲ ಅತ್ತೆ, ಈ ಪ್ಲಾನ್ ವರ್ಕ್ ಆಗಲಿಲ್ಲ ನಮ್ಮದು ಅಂದ್ಬಿಟ್ಟು ಭೂಮಿ ಹೇಳ್ತಾ ಇರ್ತಾಳೆ. ಅಯ್ಯೋ ಅದಕ್ಕೆಲ್ಲ ಯಾಕೆ ಟೆನ್ಷನ್ ಮಾಡ್ಕೊಳ್ತೀಯಾ ಭೂಮಿ, ಬಿಡು ಅಂತ ಹೇಳಿ ಇಲ್ಲಿ ಮಿಸ್ ಆದರೆ ಏನು ಸ್ಟೇಷನ್ ಹತ್ರನೇ ಹೋಗಿ ನೀನು ಏನಾದರೂ ಪ್ಲ್ಯಾನ್ ಮಾಡ್ಬೋದಲ್ಲ ಅಂತ ಹೇಳಿ ಅಲ್ಲಿ ಮಿಸ್ ಆದರೆ ಸಾಯಂಕಾಲಕ್ಕೆ ಬರ್ತಾನಲ್ಲ, ಆಗ ಮನೆಗೆ ಅವಾಗಲೂ ಏನಾದರೂ ಪ್ಲ್ಯಾನ್ ಮಾಡ್ಬೋದು, ತಲೆ ಕೆಡಿಸ್ಕೋಬೇಡ ಬಿಡು ನೀನು ಅಂತ ಹೇಳಿ ಸುಮ್ಮನಿರು ಅಂತ ಹೇಳಿಬಿಟ್ಟು ಸಂಗೀತ ಅವರು ಭೂಮಿಗೆ ಸಮಾಧಾನ ಮಾಡ್ತಾ ಇರ್ತಾರೆ. ಆಗ ಇನ್ನು ಈ ಕಡೆ ಶ್ರವಣ್ ಇದ್ದವರು ಇವಾಗ ಭಾಗ್ಯಮ್ಮ ಅವರು ಕೇಸನ್ನು ತಗೋಬೇಕು ಅಂತ ಹೇಳಿಬಿಟ್ಟು ಹೋಗ್ತಿರ್ತಾರಲ್ಲ. ಸೊ ಈ ನಿಟ್ಟಿನಲ್ಲಿ ನಮ್ಮ ಅಶ್ವಿನಿ ಮಧ್ಯದಲ್ಲಿದ್ಬಿಟ್ಟು ಫೋನ್ ಮಾತಾಡ್ತಿರ್ತಾಳೆ. ಫೋನ್ ಮಾಡಿ ಎಲ್ಲನೂ ಕೂಡ ಸಹ ಹೇಳ್ತಾ ಇರ್ತಾಳೆ. ಈಗ ಈ ಶ್ರವಣ್ಗೆ ನಾನು ಎಲ್ಲ ರೀತಿ ನೀವು ಹಾಗೆ ಹೇಳಿದ್ರೆ ಅದೇ ರೀತಿ ಪ್ಲ್ಯಾನ್ ಮಾಡಿದ್ದೀನಿ, ಆ ಭೂಮಿ ತಾಯಿ ವಿರುದ್ಧನೇ ಇವರನ್ನು ಎತ್ತು ಕಟ್ತಾ ಇದ್ದೀನಿ. ಈಗ ಭೂಮಿ ತಾಯಿ ವಿರುದ್ಧ ಹೋರಾಡೋಕ್ಕೆ ನಮ್ಮ ಅಪ್ಪ ಅಂದರೆ ಶ್ರವಣ್ ಇದಾನಲ್ಲ ಅವನು ಬೇಕುಪ್ಪ ಅವನು ಇವಾಗ ಲಾಯರ್ನ ಕೋಟ್ ಹಾಕ್ಕೊಂಡು ನಾನು ಒಂದಷ್ಟು ಫ್ರೆಂಡ್ಸ್ನ ಮಾತಾಡ್ಸ್ಕೊಂಡು ಬರ್ತೀನಿ, ಭೇಟಿ ಮಾಡ್ಕೊಂಡ್ಬರ್ತೀನಿ ಅಂತ ಹೇಳಿ ಹೋಗಿದ್ದಾರೆ ಮೇಡಮ್ ಅಂತ ಹೇಳಿಬಿಟ್ಟು ಅಶ್ವಿನಿ ಅವರು ಫೋನ್ ಮಾತಾಡ್ತಿರ್ತಾಳೆ. ವೆರಿ ಗುಡ್ ಅಶ್ವಿನಿ, ವೆರಿ ಗುಡ್. ನಿನ್ನೆ ಏನೋ ಅಂತ ಅಂದ್ಕೊಂಡು ಹೇಳಿದ್ದೆ, ಕೆಲಸ ಫಟ್ ಅಂತ ಹೇಳಿ ಮಾಡಿಬಿಟ್ಟಿದ್ಯಾ, ಒಳ್ಳೇದಾಯಿತು ಬಿಡು. ಇಲ್ಲಿ ಮದರ್ಸ್ ಡೇ ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ, ಮದರ್ಸ್ ಡೇ ಸೆಲೆಬ್ರೇಷನ್ ಮಾಡಿ ತುಂಬ ಖುಷಿಯಾಗಿದ್ದಾರೆ ಅಂತ ಹೇಳಿಬಿಟ್ಟು ದೇವ್ಯಾನಿ ಅವರು ಹೇಳ್ತಾ ಇರಬೇಕಾದ್ರೆ ಖುಷಿಯಾಗಿರಲಿ ಇನ್ನೊಂದು ಸ್ವಲ್ಪ ಹೊತ್ತು ಅಷ್ಟೇ. ಈ ಭೂಮಿ ಎಂಥ ಶಾಕ್ ಕೊಡ್ತೀನಿ ಅಂತ ಅಂದರೆ ತಡ್ಕೊಳಕ್ಕೂ ಆಗಬಾರ್ದು ಅಂತ ಶಾಕ್ ಕೊಡ್ತೀನಿ, ನೋಡ್ತಾ ಇರಿ ಅಂತ ಹೇಳಿಬಿಟ್ಟು ಇಲ್ಲಿ ಅಶ್ವಿನಿ ಅವ್ರು ಹೇಳ್ತಾ ಇರ್ತಾರೆ. ಆಗ ಏನಂತಾನೆ ಈ ಶ್ರವಣ್ ಈಗ ರೆಡಿ ಅಂತ ಕೇಸ್ನ ತೊಗೊಂಡೋಗಕ್ಕೆ ಅಂತ ಅಂದಾಗ ಮೇಡಮ್ ಫುಲ್ ರೆಡಿ ಆಗಿದ್ದಾರೆ, ಅದಕ್ಕೋಸ್ಕರನೇ ವಿಚಾರ ಮಾಡಿಕೊಂಡು ಬರೋಕ್ಕೆ ಅಂತ ಹೋಗಿದ್ದಾರೆ. ಇನ್ನು ಜನ್ಮದಲ್ಲಿ ಆ ಭಾಗ್ಯನ ಜೈಲಿಂದ ಬಿಡಿಸೋರು ಯಾರೂ ಇಲ್ಲ ಅಂತ ಹೇಳಿಬಿಟ್ಟು ಅಶ್ವಿನಿ ಬೀಗ್ತಾ ಇರ್ತಾಳೆ. ನನಗಂತೂ ಅಷ್ಟೇ ಬೇಕಾಗಿರೋದು, ಯಾಕಂದರೆ ಅವಳು ಜೈಲಿಂದ ಆಚೆ ಬಂದುಬಿಟ್ರೆ ಈ ಭೂಮಿ ತಂದೆ ತಾಯಿ ಯಾರು ಅಂತ ಹೇಳಿ ಅವಳು ಸಾಕು ತಾಯಿ ಅವಳು ಅಂತ ಏನಾದರೂ ಭಾಗ್ಯಮ್ಮ ಇವಳಿಗೆ ಹೇಳಿಬಿಟ್ರೆ, ನೀನು ನನ್ನ ಸಾಕು ತಾಯಿ, ನಿಮ್ಮ ತಂದೆನ ಹುಡುಕು ಅಂತ ಹೇಳಿಬಿಟ್ಟು ಅಂದ್ಬಿಟ್ರೆ ಯಾಕೆ ಬೇಕು ಇವೆಲ್ಲ, ಆಮೇಲೆ ಇವಳೇ ನಿಜವಾದ
ಮನಸ್ವಿನಿ ಅನ್ನೋ ಸತ್ಯ ಎಲ್ರಿಗೂ ಕೂಡ ಗೊತ್ತಾಗ್ಬಿಡುತ್ತಲ್ಲ. ಅವಳು ಎಷ್ಟು ದಿನ ಜೈಲೊಳಗಡೆ ಇರ್ತಾಳೋ ಅಷ್ಟು ನಮಗೆ ಒಳ್ಳೆಯದು ಅಂದ್ಬಿಟ್ಟು ದೇವ್ಯಾನಿ ಅವರು ಹೇಳ್ತಾ ಇರ್ತಾರೆ. ಆಗ ಇನ್ನು ಈ ಕಡೆ ಶ್ರವಣ್ ಮನಸ್ವಿನಿ ಇಬ್ಬರು ಫ್ರೆಂಡ್ಸ್ ಹತ್ರ ಮಾತಾಡ್ಕೊಂಡು ಹೋಗಿದ್ರಲ್ಲ ಅಂತ ಹೇಳಿ ಕೇಳ್ತಾ ಇರ್ತಾಳೆ. ಮಗಳೇ, ನಾನೆಲ್ಲರನ್ನು ಭೇಟಿಯಾಗಿ ಬಂದಿದ್ದೀನಿ, ಇನ್ನೇನಿದ್ರು ಆ ಒಂದು ಕೇಸ್ ಫೈಟ್ ಮಾಡಿ ನೋಡಬೇಕು, ಆ ವಿರುದ್ಧ ಯಾವ ರೀತಿ ಆ್ಯಕ್ಷನ್ ತಗೋಬೇಕು ಅಂದರೆ ಅದಷ್ಟೇ ಬಾಕಿ ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾರೆ. ಈ ಕಡೆ ಅಜಯ್ ಸಾಯಂಕಾಲ ಟೀ ಕುಡಿಸ್ಬೇಕಲ್ಲ ಅಂತ ಹೇಳಿ ಅಜಿತ್ ಸಾರಿ ಸಂಗೀತ ಮತ್ತು ಭೂಮಿ ಅವರು ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ. ಸಂಗೀತ ಇದ್ದವರು, ನೋಡಮ್ಮ ಭೂಮಿ, ಈಗೆಲ್ಲ ನಿನ್ನ ಕೈಯಲ್ಲಿ ಇದೆ, ನೀನು ಫುಲ್ ರೊಮ್ಯಾಂಟಿಕ್ಕಾಗಿ ನನ್ನ ಮಗನ ಹತ್ರ ನೀನು ಇವತ್ತು ಟೀ ಕುಡಿಸ್ಬೇಕು, ಅದಕ್ಕೆ ಬಿಟ್ಟಿರೋದು ಅದು ಹೋಗಿ ಮಾಡು ಅಂತ ಹೇಳಿಬಿಟ್ಟು ಸಂಗೀತ ಅವರು ಅಲ್ಲಿಂದ ಹೊರಟೋಗ್ತಾರೆ. ಮಾಡೋದು ಅಂದಾಗ ಒಳ್ಳೆ ಚೆನ್ನಾಗಿದೆ, ಗಂಡನ ಯಾವ ರೀತಿ ವಶ ಮಾಡ್ಕೋಬೇಕು ಅಂತ ನಾನು ಹೇಳ್ಕೊಡ್ಬೇಕಾ, ನನಗೆ ಗೊತ್ತಿಲ್ವಾ ಭೂಮಿ ಅಂತ ಹೇಳಿ ಸಂಗೀತ ಅವ್ರು ಹೇಳ್ತಾ ಇರ್ತಾರೆ. ಸರಿ ಅತ್ತೆ, ನೀವು ಹೇಳ್ದಾಗೆ ಮಾಡ್ತೀನಿ, ನಾನು ಯಾವ ರೀತಿ ಮಾಡ್ತೀನಿ ಅಂದ್ಬಿಟ್ಟು ಭೂಮಿ ಫುಲ್ ರೊಮ್ಯಾಂಟಿಕ್ಕಾಗಿ ಸ್ಯಾರಿ ಹಾಕ್ಕೊಂಡು ಫುಲ್ ಏರೆಲ್ಲ ಬಿಟ್ಕೊಂಡು ಫುಲ್ ಮೇಕಪ್ ಮಾಡಿಕೊಂಡು ಬರ್ತಾ ಇರ್ತಾರೆ. ಅಜಿತ್ ಮುಂದೆ ಬಂದು ಫುಲ್ ರೊಮ್ಯಾಂಟಿಕ್ಕಾಗಿ ಟೀ ಹಿಡ್ಕೊಂಡು ನುಲ್ಕೊಂಡು ರೂಮ್ ಒಳಗಡೆ ಬರ್ತಾಳೆ. ಆಗ ಇನ್ನು ಅಜಿತ್ ಯಾವುದೋ ಕೇಸ್ ಬಗ್ಗೆ ಲ್ಯಾಪ್ಟಾಪ್ ಅಲ್ಲಿ ವರ್ಕ್ ಮಾಡಿಕೊಂಡು ಕೂತಿರ್ತಾರೆ. ಈ ಕಡೆ ಭೂಮಿನ ನೋಡಿ ಆ ಲುಕ್ಕಲ್ಲಿ ನೋಡ್ತಿದ್ದಂಗೆ ಅಜಿತ್ ಕಳೆದು ಹೋಗ್ತಾರೆ. ಏನಾಗಿದೆ ನಿನಗೆ, ಮೆಂಟಲ್ ಏನಿದು, ನಿನ್ನ ರೂಪ ಏನಿದು ವೇಷ ಅಂತ ಹೇಳಿಬಿಟ್ಟು ಹೇಳಿದಾಗ, ಸಾಹೇಬ್ರೆ ನಾನು ಹಾಗೆ ಹೆಂಗೆ ಕಾಣ್ತಾ ಇದ್ದೀನಿ ಅಂದ್ಬಿಟ್ಟು ಭೂಮಿ ಕೇಳ್ತಾ ಇರ್ತಾಳೆ. ಹಾಂ, ಸುಮಾರಾಗಿ ಕಾಣಿಸ್ತಾ ಇದೆಯಾ, ವಿಲ್ ಡೆಡ್ ದೆವ್ವ, ಆ ಪಿಕ್ಚರಲ್ಲಿ ದೆವ್ವ ಬರ್ತಿತ್ತಲ್ಲ ಆ ಥರ ಅಂತ ಹೇಳ್ತಾ ಇದ್ದೆ, ಆದರೆ ಈಗ ಸ್ವಲ್ಪ ಚೆನ್ನಾಗಿ ಕಾಣಿಸ್ತಾ ಇದೆಯಾ ನೀನು ಅಂದಾಗ, ನೋಡಿ ನನಗೆ ಅದಕ್ಕೆ ಆಗಲ್ಲ, ನಾನೇನು ಈ ಥರ ಇಲ್ಲ, ಚೆನ್ನಾಗಿದ್ದೀನಿ ಸಾಹೇಬ್ರೆ ಅಂದ್ಬಿಟ್ಟು ಭೂಮಿಯವ್ರು ಹೇಳ್ತಾ ಇರ್ತಾಳೆ. ಹೌದು, ಅದಕ್ಕೆ ಏನೀಗ ನೀನು ಯಾವ ಥರ ರೆಡಿಯಾಗಿ ಬಂದಿರೋದು, ಈ ಥರ ಯಾಕೆ ರೆಡಿಯಾಗಿ ಬಂದಿರೋದು ಈಗ ಅಂದ್ಬಿಟ್ಟು ಅಜಿತ್ ಅವರು ಕೇಳ್ತಾ ಇರ್ತಾರೆ. ಯಾಕೆ ಸಾಹೇಬ್ರೆ ಈ ಥರ ಬಂದರೆ ದೂರ ಹತ್ತಿರಲ್ಲ ಅಂತ ಹೇಳಿಬಿಟ್ಟು ಅಜಿತ್ ಹತ್ರ ಬಂದು ಕೊನೆಗೆ ಮುತ್ತಿನ ಕೊಡುಗೆನೆ ಮುತ್ತು ಕೊಡೋಕ್ಕೆ ಹೋಗ್ತಾಳೆ ಭೂಮಿ. ಮುತ್ತು ಕೊಟ್ಬಿಟ್ಟು ಹಾಗೆ ಬೆಡ್ ಮೇಲೆ ತಳ್ತಾ ಇದ್ದರೆ, ಇನ್ನು ಅಜಿತ್ ಅಂತೂ ಏನು ಮಾಡ್ತಾ ಇದೆಯಾ ಅಂತ ಗೊತ್ತಾ ನಿನಗೆ ಅಂತ ಹೇಳಿ ಮೆಂಟಲ್ ಅಂದಾಗ, ಸಾಹೇಬ್ರೆ ನಾನು ನೀನು ಗಂಡ ಹೆಂಡತಿ ಇದ್ದೀವಲ್ಲ ಬಿಡಿ, ನಿನಗೇನಾದರೂ ತಲೆ ಕೆಟ್ಟಿದ್ಯಾ ಅಂತ ಹೇಳ್ತಾ ಇರ್ತಾರೆ. ಸಹನೆ ಇಲ್ಲ ಸಾಹೇಬ್ರೆ, ನನಗೇನು ಗೊತ್ತಿಲ್ಲ, ನೀವು ಏನು ಮಾಡ್ತಿರೋ ಗೊತ್ತಿಲ್ಲ, ಟೀ ಕುಡಿತೀರಾ ಅಂತ ಹೇಳಿಬಿಟ್ಟು ಪ್ರೀತಿಯಿಂದ ಟೀನ ತಂದು ಅಜಿತ್ ನೈಸ್ ಮಾಡಿಕೊಂಡು ಟೀ ಕುಡಿಸೋದ್ರಲ್ಲಿ ಯಶಸ್ವಿಯಾಗಿಬಿಡ್ತಾಳೆ ಭೂಮಿ ಅಂತಲೇ ಹೇಳ್ಬೋದು. ಭೂಮಿ ಲುಕ್ ನೋಡಿ ಫಿದಾ ಆಗೋಗ್ತಾರೆ ನಮ್ಮ ಅಜಿತ್ ಸಾಹೇಬ್ರು. ನೋಡೋಣ ಮುಂದೆ ಏನಾಗುತ್ತೆ ಅಂತ. ಈ ವಿಡಿಯೋ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.